ನಿಮ್ಮ ಹೇರ್ಸಲ್ಲಿ ಎಷ್ಟೇ ಡ್ಯಾಂಡ್ರಫ್ ಆಗಿರಲಿ, ಫ್ರೀಸಿನೆಸ್ ಆಗಿರಲಿ, ಆಮೇಲೆ ಟಕಳು ಆಗಿರಲಿ, ನೀವು ಪ್ಯಾಚ್ ಆಗಿರಲಿ, ನಿಮ್ಮ ಹೇರ್ಸ್ ಎಷ್ಟೇ ಉದುರ್ತಾ ಇರಲಿ ಅದನ್ನೆಲ್ಲ ನಿಲ್ಲಿಸಿ, ಅದನ್ನೆಲ್ಲ ರೀಗ್ರೋತ್ ಮಾಡಲಿಕ್ಕೆ, ಅದನ್ನೆಲ್ಲ ಒಂದು ಶೈನಿ ಸಿಲ್ಕಿ ಮಾಡಲಿಕ್ಕೆ, ನಿಮ್ಮ ಹೇರ್ಸ್ ಡ್ರೈ ಆಗಿದ್ದರೆ, ಫ್ರೀಸಿನೆಸ್ ಆಗಿದ್ದರೆ ಅದನ್ನು ಒಂದು ಕಳೆ ತುಂಬುವಂಥ ಕೆಲಸ ಮಾಡಿ, ಕಾಂತಿಯುತವಾಗಿ ಅಂದರೆ ಶೈನಿಂಗ್ ಮಾಡಿ ನಿಮ್ಮ ಹೇರ್ಸನ್ನು ದಪ್ಪ ಮತ್ತು ಸಿಲ್ಕಿ, ಲಾಂಗ್, ಥಿಕ್ನೆಸ್, ಟ್ರಿಪಲ್ ಹೇರ್ ಅಂತ ಮಾಡುವಂಥ ಒಂದು ಸೂಪರ್ ಆಗಿರುವಂಥ ಮನೆಮದ್ದು ತೊಗೊಂಡು ಬಂದೀನಿ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ನೀವು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಫಟಾಫಟ್ ಅಂತೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ. ಅವರು ಕೂಡ ಈ ಒಂದು ಮನೆಮದ್ದನ್ನು ಯೂಸ್ ಮಾಡಿಕೊಂಡು ತಮ್ಮ ಹೇರ್ಸನ್ನು ಹೆಲ್ದಿಯಾಗಿ, ತಮ್ಮ ಸ್ಕ್ಯಾಲ್ಪನ್ನು ಹೆಲ್ದಿಯಾಗಿ ಇಟ್ಕೊಳ್ತಾರೆ. ಸೊ ಲೇಟ್ ಮಾಡೋದು ಬೇಡ, ಫಟಾಫಟ್ ಅಂಥೇಳಿ ನಾವು ನಮ್ಮ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋನು. ನಾನಿಲ್ಲಿ ಮನೆಯೊಳಗೆ ಭಾಳ ಈಸಿಯಾಗಿ ಅವೈಲೇಬಲ್ ಆಗಿರ್ತಾವೆ ರೀ, ನೀವು ಹೊರಗಡೆ ತರೋ ಅವಶ್ಯಕತೆ ಇಲ್ಲ. ನಾನಿಲ್ಲಿ ಮನೆಯೊಳಗೆ ಇರುವಂಥ ಕಿಚನ್ನಾಗ ಆರಾಮಾಗಿ ಸಿಗುವಂಥ ಇಂಗ್ರೀಡಿಯೆಂಟ್ಸ್ನ ಇವತ್ತು ಯೂಸ್ ಮಾಡಿಕೊಂಡು ನಿಮ್ಮ ಸ್ಕ್ಯಾಲ್ಪನ್ನು ಹೆಲ್ದಿಯಾಗಿ ಇಟ್ಕೋಬೋದು. ನಿಮ್ಮ ಸ್ಕ್ಯಾಲ್ಪ್ ಎಲ್ಲ ಹೆಲ್ದಿಯಾಗಿದ್ದರೆ ನಿಮ್ಮ ಹೇರ್ಸ್ ಆಟೋಮೆಟಿಕ್ಕಾಗಿ ರಫ್ನೆಸ್ನಿಂದ ದೂರ ಆಗುತ್ತೆ, ಆಮೇಲೆ ಡ್ರೈನೆಸ್ನಿಂದ ದೂರ ಆಗುತ್ತೆ, ಆಮೇಲೆ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ, ಹೇರ್ ಫಾಲ್ ರೆಡ್ಯೂಸ್ ಆಗುತ್ತೆ, ಹೇರ್ ಗ್ರೋತ್ ಆಗುತ್ತೆ, ಹೇರ್ ರೀಗ್ರೋತ್ ಆಗುತ್ತೆ. ನಾನಿಲ್ಲಿ ಮೊಸರು ತೊಗೊಂಡು ನಿಮ್ಮ ಹೇರ್ ಕ್ವಾಂಟಿಟಿ ಎಷ್ಟದ, ಉದ್ದದ, ದಪ್ಪದ, ತೆಳ್ಳಗೆ ಇದಾವೆ ನೋಡಿಕೊಂಡು ಇಲ್ಲಿ ತೊಗೊಳ್ರಿ. ನಾನು ಇಲ್ಲಿ 3-4 ಸ್ಪೂನು ನಾನಿಲ್ಲಿ ಮೊಸರನ್ನು ತೊಗೊಂಡಿನಿ. ಮೊಸರಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಅನ್ನೋ ಒಂದು ಪದಾರ್ಥ ಇರುತ್ತೆ, ಅದು ನಮ್ಮ ಸ್ಕ್ಯಾಲ್ಪನ್ನು ಸ್ವಚ್ಛ ಮಾಡಲಿಕ್ಕೆ, ಕ್ಲೀನ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಆಮೇಲೆ ನಮ್ಮ ಹೇರ್ಸ್ ಡ್ರೈನೆಸ್, ಫ್ರೀಸಿನೆಸ್ ಇದ್ದರೆ ಅದನ್ನು ಸ್ಮೂತ್ ಆ್ಯಂಡ್ ಶಿಲ್ಕಿ ಮಾಡುತ್ತೆ. ಆಮೇಲೆ ನಮ್ಮ ಸ್ಕ್ಯಾಲ್ಪ್ ಸ್ವಚ್ಛ ಆಯ್ತಪ್ಪ ಅಂತಂತಂದ್ರೆ, ನಮ್ಮ ಸ್ಕ್ಯಾಲ್ಪಲ್ಲಿ ಯಾವುದೇ ಹೊಲಸು ಇರಲಿಲ್ಲ ಅಂದರೆ ನಮ್ಮ ಹೇರ್ ಗ್ರೋತ್ ಭಾಳ ಚಲೋ ಆಗುತ್ತೆ ರೀ, ಹೆಲ್ದಿ ಆಗಿರುತ್ತೆ. ಆಮೇಲೆ ನಮ್ಮ ಸ್ಕ್ಯಾಲ್ಪಲ್ಲಿ ಇರುವಂಥ ಡೆಡ್ ಒಂದು ಸೆಲ್ಸ್ ಏನಿರುತ್ತಲ್ಲ ಅದನ್ನು ತೆಗೆದು ಹಾಕುವಂಥ ಕೆಲಸ ಮಾಡುತ್ತೆ ಈ ಒಂದು ಮೊಸರು. ಇದರ ಬಗ್ಗೆ ಭಾಳ ಬೇಕಪ್ಪ ಅಂತಂದ್ರೆ ಒಳ್ಳೆ ಮಾಹಿತಿ ಸಿಗ್ತಾರೆ ನಿಮಗೆ, ಗೂಗಲ್ನಾಗ ಸರ್ಚ್ ಮಾಡಿರಿ. ನಾನು ಹೇಳ್ಕೊತ ಕುಂತ್ರೆ ಭಾಳ ಲಾಂಗ್ ಆಗುತ್ತೆ. ನಾನಿಲ್ಲಿ ಮತ್ತೊಂದು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೊಂಡಿನಿ. ಅದೇನಪ್ಪ ಅಂದ್ರೆ ಪ್ಯಾರಾಚೂಟ್ ಅವ್ರದ್ದು ಕೊಬ್ಬರಿ ಎಣ್ಣೆ ರೀ. ನೀವು ಯಾವುದಾದ್ರು ಕೊಬ್ಬರಿ ಎಣ್ಣೆ ಹಾಕೊಂಡು ಮತ್ತು ಇದು ಮಾತ್ರ ಹಾಕೊಳ್ಳಿಕ್ಕೆ ಮನೆ ಒಳಗೆ ನೀವು ಮಿಲ್ ಒಳಗೆ ಹಾಕ್ಸ್ಕೊಂಬರ್ತಿರಲ್ಲ ಅದನ್ನು ಮಾತ್ರ ಯೂಸ್ ಮಾಡಲಿಕ್ಕೆ ಹೋಗಬೇಡ್ರಿ. ನಾನು ಮತ್ತೆ ಹೇಳ್ತೀನಿ, ಯಾಕಂದ್ರೆ ಎಲ್ಲರೂ ಕಮೆಂಟ್ಸ್ ಮಾಡ್ತೀರಿ ಮನೆಯೊಳಗೆ ತಯಾರು ಮಾಡಿರೋಂಥ ಕೊಬ್ಬರಿ ಎಣ್ಣೆ ಹಾಕೋಬೋದು ಅಂತ. ಹಾಕೊಳ್ಳಿಕ್ಕೆ ಹೋಗಬೇಡ್ರಿ, ಯಾಕಂದ್ರೆ ಅದ್ರೊಳಗೆ ಜಿಡ್ಡಿನ ಅಂಶ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಹೇರ್ಸ್ ಒಳಗೆ ಸ್ಕ್ಯಾಲ್ಪ್ ಒಳಗೆ ಮತ್ತು ಹೊಲಸು ಜಾಸ್ತಿ ಕುಂದ್ರುವಂಥ ಒಂದು ಚಾನ್ಸಸ್ ಜಾಸ್ತಿ ಇರ್ತಾವೆ. ನಮ್ಮ ಸ್ಕ್ಯಾಲ್ಪ್ ಒಳಗೆ ಹೊಲಸು ಕುಂತಪ್ಪ ಅಂತಂದ್ರೆ ನಮ್ಮ ಹೇರ್ಸ್ ಉದುರೋದು, ಆಮೇಲೆ ನಮ್ಮ ಹೇರ್ಸ್ ಫ್ರೀಸಿನೆಸ್, ಡ್ರೈನೆಸ್, ರೀಗ್ರೋತ್ ಆಗದೇ ಇರೋದು, ಆಮೇಲೆ ನಮ್ಮ ಹೇರ್ಸಲ್ಲಿ ಡ್ಯಾಂಡ್ರಫ್ ಜಾಸ್ತಿ ಆಗಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ರೀ. ನಮ್ಮ ಹೇರ್ಸ್ ಗ್ರೋತ್ ಆಗಲಿಕ್ಕೆ ಹೋಗೋದೇ ಇಲ್ಲ. ಸೊ ಹಾಗಾಗಿ ನಮಗೇನಾಗುತ್ತೆ, ಹೇರ್ ಫಾಲ್ ಜಾಸ್ತಿ ಆಗ್ತಾನೆ ಹೋಗುತ್ತೆ. ನಮಗೇನು ಅನಿಸುತ್ತೆ, ನಾವು ಮತ್ತೆ ಎಲ್ಲ ಹಚ್ಕೊಳ್ಳಿಕತ್ತೀವಿ, ನಮ್ಮದು ಏನು ಹೇರ್ ಫಾಲ್ ನಿಲ್ತಾ ಇಲ್ಲ ಅಂತಲೇ ಎಲ್ಲರದು ಕಂಪ್ಲೇಂಟ್ ಅದಾಗ್ಬಿಡುತ್ತೆ. ಸೊ ಹಾಗಾಗಿ ನಾವು ಮನೆಯೊಳಗೆ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು ಇವತ್ತು ಒಳ್ಳೆಯ ಒಂದು ಹೇರ್ ಪ್ಯಾಕ್, ಮನೆಮದ್ದು ಅಂತ ಹೇಳ್ಬೋದು, ಹೋಮ್ ರೆಮಿಡಿ ಅಂತ ಹೇಳ್ಬೋದು. ನಮ್ಮ ಒಂದು ಹೇರ್ ಸ್ಕ್ಯಾಲ್ಪಿಗೆ, ನಮ್ಮ ಒಂದು ಹೇರ್ ಬುಡಕ್ಕೆ ಅಮೃತ ಅಂತ ಹೇಳ್ಬೋದು ರೀ. ಇಷ್ಟೊಂದು ಸೂಪರ್ ಆಗಿರುವಂಥ ಮನೆಯೊಳಗೆ ಇರ್ತಾವೆ, ನಮಗೆ ಗೊತ್ತಿರೋದಿಲ್ಲ. ಇವನ್ನೆಲ್ಲ ಯೂಸ್ ಮಾಡ್ಕೊಳ್ರಿ, ನಿಮ್ಮ ಸ್ಕ್ಯಾಲ್ಪನ್ನು ಹೆಲ್ದಿಯಾಗಿ ಇಟ್ಕೊಳ್ರಿ. ಸೊ ನಾನಿಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಆಲೋವೆರಾ ಜೆಲ್ಲನ್ನು ಆ್ಯಡ್ ಮಾಡ್ಕೊಳ್ತೀನಿ. ಆಲೋವೆರಾ ಜೆಲ್ ನಮ್ಮ ಸ್ಕಿನ್ಗೆ ಆಗಲಿ, ನಮ್ಮ ಹೇರ್ಸ್ಗೆ ಆಗಲಿ, ನಮಗೆ ಇಂಟೇಕ್ ಕೂಡ ಮಾಡ್ಬೋದು ರೀ ಇದನ್ನು. ಅದು ಗೊತ್ತೇ ಇರುತ್ತೆ ನಿಮಗೆ, ಹೆಲ್ತ್ ಕೂಡ ಆಗಲಿ ಇದು ಭಾಳ ಒಂದು ಒಳ್ಳೆಯ ಒಂದು ಇಂಗ್ರೀಡಿಯೆಂಟ್ಸ್ ರೀ. ಸೊ ಇವ್ರ ಬಗ್ಗೆ ಎಲ್ಲ ಹೋಗಿ ನೋಡಿರಿ ಒಂದು ಸಾರಿ ಗೂಗಲ್ನಾಗ, ಅಷ್ಟೊಂದು ಒಳ್ಳೆ ಮಾಹಿತಿ ಸಿಗ್ತಾವೆ, ನೀವು ಹಾರ್ತೀರಿ. ಇಲ್ಲಿ ನಾನು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳಿಕತ್ತೀನಿ ನೋಡ್ರಿ. ಇಲ್ಲಿ ಆಲೋವೆರಾ ಜೆಲ್ ಹಾಕಿದ ಮೇಲೆ ನಮ್ಮ ಮೊಸರು ಸ್ವಲ್ಪ ಹೆಂಗಾಯ್ತು, ಚೇಂಜನೇ ಆಯ್ತು ರೀ ಅದ್ರದ್ದು ಒಂದು ಟೆಕ್ಸ್ಚರ್. ಸೊ ಇಷ್ಟೊಂದು ಸೂಪರ್ ಆಗಿರುತ್ತೆ ರೀ. ಇದ್ರೊಳಗೆ ನಾನು ಹೇಳಿದೆ ಲ್ಯಾಕ್ಟಿಕ್ ಆ್ಯಸಿಡ್ ಅನ್ನೋ ಒಂದು ಪದಾರ್ಥ ಇರುತ್ತೆ, ಅದು ನಮ್ಮ ಸ್ಕ್ಯಾಲ್ಪಿಗೆ, ನಮ್ಮ ಒಂದು ಸ್ಕಿನ್ಗೆ ಆಗಲಿ, ನಮ್ಮ ಹೇರ್ ಸ್ಕ್ಯಾಲ್ಪ್ಗೆ ಆಗಲಿ ಒಳ್ಳೆಯ ಒಂದು ಕೆಲಸ ಮಾಡುತ್ತೆ ರೀ ಆ ಒಂದು ಲ್ಯಾಕ್ಟಿಕ್ ಆ್ಯಸಿಡ್ ಅನ್ನೋ ಪದಾರ್ಥ. ಸೊ ಇದನ್ನು ಮಿಸ್ ಮಾಡಲಿಕ್ಕೆ ಹೋಗಬೇಡ್ರಿ. ನಿಮ್ಮ ಒಂದು ಸ್ಕ್ಯಾಲ್ಪನ್ನು ಹೆಲ್ದಿಯಾಗಿಡಲಿಕ್ಕೆ, ನಿಮ್ಮ ಸ್ಕ್ಯಾಲ್ಪಲ್ಲಿ ಇರುವಂಥ ಪಾಲಿಕ್ ಆ್ಯಸಿಡ್ ಅಂತ ಏನು ಹೇಳ್ತಾರಲ್ರಿ, ಹೇರ್ ಪಾಲಿಕ್ಸ್, ಅದನ್ನು ರೀಗ್ರೋತ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ನಮ್ಮ ಅಲ್ಲಿ ಒಂದು ಒಳ್ಳೆ ಒಂದು ಬೇರೆ ಸಣ್ಣ ಹೇರ್ಸ್ ಹುಟ್ಟಲಿಕ್ಕೆ ಒಂದು ಜಾಗದೊಳಗೆ, ಒಂದು ಹೇರ್ಸಿನ ಜಾಗದೊಳಗೆ ಒಂದು 10 ಹೇರ್ಸ್ ಹುಟ್ಟುತ್ತಾವೆ ರೀ ನಿಮಗೆ. ಅಷ್ಟೊಂದು ಒಳ್ಳೆಯ ಒಂದು ಮನೆಮದ್ದು. ಇದು ನಿಮಗೆ ಅನಿಸ್ತಿರುತ್ತೆ ಇದೇನು ಬಿಡಪ್ಪ ಅಂಥೇಳಿ, ಬಟ್ ಇದನ್ನು ನೀವು ಯೂಸ್ ಮಾಡ್ತಾ ಬಂದ್ರಿ ಅಂದರೆ ನಿಮಗೆ ಗೊತ್ತಾಗುತ್ತೆ ಇದು ಯಾವ ಥರ ಎಲ್ಲ ಕೆಲಸ ಮಾಡುತ್ತಾ ಅಂಥೇಳಿ. ಯಾಕಂದ್ರೆ ನಮ್ಮ ಸ್ಕ್ಯಾಲ್ಪ್ ಸ್ವಚ್ಛ ಇದ್ದರೆ, ನಾನು ಹೇಳಿದೆ ರೀ ನಿಮಗೆ, ನಮ್ಮ ಸ್ಕ್ಯಾಲ್ಪ್ ಸ್ವಚ್ಛ ಇದ್ದರೆ ಅಲ್ಲಿ ನಮ್ಮ ಹೇರ್ಸ್ ಬೆಳಿಲಿಕ್ಕೆ ಶುರುವಾಗುತ್ತೆ. ಸೊ ಹಾಗಾಗಿ
ಈ ಮೊಸರನ್ನು ಯೂಸ್ ಮಾಡದೆ ಹೋಗ್ಲಿಕ್ಕೆ ಇದೊಂದು ಕಂಡೀಷ್ನರ್ ಕೆಲಸ ಮಾಡುತ್ತೆ ನಿಮಗೆ. ಇದನ್ನು ಯೂಸ್ ಮಾಡ್ಕೊಂಡು ನೀವು ಶಾಂಪೂ ಎಲ್ಲ ಹಚ್ಕೊಳ್ತಿರಲ್ಲ, ಮತ್ತು ಕಂಡೀಷ್ನರ್ ಹಚ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ನಿಮಗೆ ಎಲ್ಲ ಥರನಾಗಿ ಇದು ವರ್ಕ್ ಮಾಡುತ್ತೆ. ಇದನ್ನು ನಾನು ಇಲ್ಲೇ ಹಚ್ಕೊಂಡು ತೋರಿಸ್ಲಿಕ್ಕತ್ತೀನಿ. ಇದನ್ನು ಸೀಳಿ ಹಚ್ಕೊಳ್ರಿ ಚಂದಂಗೆ. ಸೀಳಿ ಹಚ್ಕೊಂಡು ನೀವು ಹೇರ್ ಲೆಂತ್ಗೂ ಕೂಡ ಅಪ್ಲೈ ಮಾಡ್ಬೋದು. ಆದರೆ ಎಲ್ಲಕ್ಕಿಂತ ಮೇನ್ ನಾವು ಏನೇ ಒಂದು ಹೇರ್ ಪ್ಯಾಕ್ ಹಾಕ್ಕೊಂಡ್ರು ಅದನ್ನು ಮೊದಲು ಬುಡಕ್ಕನ್ನು ಹಾಕೊಳ್ಳೋದನ್ನು ಕಲಿ, ಅಂದರೆ ಹೇರ್ಸ್ ರೂಟಿಗೆ ಹಾಕೊಳ್ಳೋದನ್ನು ಕಲೀರಿ. ನಮ್ಮ ಹೇರ್ಸ್ ರೂಟ್, ನಮ್ಮ ಹೇರ್ ಸ್ಕ್ಯಾಲ್ಪ್ ಸ್ವಚ್ಛಿದ್ರೆ ಮುಂದೆಲ್ಲ ತನ್ನಿಂದ ತಾನೇ ಎಲ್ಲ ಸರಿ ಆಗುತ್ತೆ ರೀ. ಸೊ ಇದನ್ನು ಮೊದಲು ನೀವು ನೆನ್ಪಿಟ್ಕೊಂಡ್ಬಿಟ್ರಿ. ನಾ ಇಲ್ಲಿ ಸ್ನಾನ ಮಾಡೋಕ್ಕಿಂತ ಮುಂಚೆ 45 ಮಿನಿಟ್ಸ್ ಅಥವಾ ಅರ್ಧ ತಾಸು, ಜಾಸ್ತಿ ಟೈಮ್ ಇದ್ರೆ 1 ತಾಸು ಇದನ್ನು ಹಚ್ಕೊಂಡು ಈ ಥರ ಬಿಟ್ಟು ಶಾಂಪೂದಿಂದ, ಮೈಲ್ಡ್ ಶಾಂಪೂದಿಂದ ಸ್ನಾನ ಮಾಡಿ ನಿಮ್ಮ ಹೇರ್ಸ್ ಇಷ್ಟೊಂದು होता है जिससे न बाल झड़े न टूटे, फास्ट हेयर ग्रोथ हो, डैंड्रफ की प्रॉब्लम बिल्कुल ठीक हो। तो आज मैं